ಸೀಮಾ ಕೌಸರ್ ಮೇಡಮ್, ವಕ್ಫ್ ವಿಚಾರದಲ್ಲಿ ಸೇನೆ ಆನಂತರದಲ್ಲಿ ರೈಲ್ವೆ ಈ ಎರಡು ಆಸ್ತಿ ಬಿಟ್ಟ ಮೇಲೆ ಮುಸ್ಲಿಮರ ಆಸ್ತಿನೇ ಜಾಸ್ತಿ ಇದೆ ಅನ್ನೋ ಹೊಟ್ಟೆ ಕಿಚ್ಚಿಗೆ ಹೊಟ್ಟೆ ಊರಿಗೆ ಅದ್ರ ಮೇಲೆ ಒಂದು ಕಾಯ್ದೆ ತಂದುಬಿಟ್ರು ಅಂತ ನಿಮ್ಮ ವಾದನ? ಖಂಡಿತ ಆತರ ಹೊಟ್ಟೆ ಕಿಚ್ಚು ಅಂತಲ್ಲ. ಎಕ್ಸಾಕ್ಟ್ಲಿ ಹೇಳ್ಬೇಕು ಅಂತಂದ್ರೆ ಇವ್ರಿಗೆ ಒಂದು ಏನಾದ್ರೂ ಒಂದು ಪ್ರಾಪಗ್ಯಾಂಡಾ ಬೇಕು. 11 ವರ್ಷದಿಂದ ಪ್ರತಿಯೊಂದು ರಾಮ ಮಂದಿರ ಆಯ್ತು, ಅದಾಯ್ತು ಇದಾಯ್ತು, NRC ಆಯ್ತು, ಎಲ್ಲ ಮಾಡಿ ಆಯ್ತು. ಇವ್ರಿಗೆ ವಿಕಾಸ ಮಾಡಿ ಅಥವಾ ಇದೊಂದು ದೇಶಕ್ಕೆ ಒಳ್ಳೇದ್ ಮಾಡಿ ಅದ್ರ ಮೇಲೆ ಹೋಗಿ ವೋಟ್ ಕೇಳುವಂತಹ ತಾಕತ್ ಇವ್ರಿಗಿಲ್ಲ. ಸೊ ಇವಾಗ ಮತ್ತೆ ಎಲೆಕ್ಷನ್ಸ್ ಬರ್ತಾ ಇದೆ. ಈ ಸತಿ ಇವ್ರಿಗೆ ಹೆಂಗಿದ್ರು ವೋಟ್ಗಳು ಕಮ್ಮಿ ಆಗಿದೆ, ಇವ್ರ ಸೀಟ್ಗಳು ಸಾಕಷ್ಟು ಪೆಟ್ಟು ಬಿದ್ದಿದೆ. ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಬಿಹಾರ್ ಎಲೆಕ್ಷನ್ ಮೈಂಡಲ್ಲಿ ಇಟ್ಕೊಂಡು ಕೆಲಸ ಮಾಡಿದ್ರು ಅಂತನಾ? ಡೆಫಿನೆಟ್ಲಿ ಇವ್ರು ಏನೇ ಮಾಡಿದ್ರು ಬಿಜೆಪಿ ಅವರು ತಮ್ಮ ಎಲೆಕ್ಷನ್ಗೋಸ್ಕರ ಮಾಡ್ತಾರೆ ವಿನಾ ಈ ದೇಶದ ಅಭಿವೃದ್ಧಿಗೋಸ್ಕರ ಅಥವಾ ಈ ದೇಶದ ಜನರ ಒಳ್ಳೇದಕ್ಕೋಸ್ಕರ ಏನು ಮಾಡೋದಿಲ್ಲ. ಯಾಕಂದ್ರೆ ಇವ್ರಿಗೆ ಯೋಗ್ಯತೆ ಇಲ್ಲ. ಹೋಗ್ಬಿಟ್ಟು 2 ಲಕ್ಷ ನೌಕರಿ ಕೊಡ್ತೀನಿ, 2 ಕೋಟಿ ನೌಕರಿ ಕೊಡ್ತೀನಿ ಅಂದ್ರು, ಅದು ಮಾಡಕ್ಕಾಗ್ಲಿಲ್ಲ ಇವ್ರ ಕೈಲಿ. 15 ಲಕ್ಷ ಕೊಡ್ತೀವಿ ಅಂತಂದ್ರು, ಅದನ್ನ ಕೊಡಕ್ಕಾಗ್ಲಿಲ್ಲ. ಯಾವುದೇ ಒಂದು ಏನೋ ಚಪ್ಪಲಿ ಹಾಕೊಳ್ಳೋನು ಪ್ಲೇನ್ ಅಲ್ಲಿ ಓಡಾಡೋ ಮಾಡ್ತೀವಿ ಅಂತಂದ್ರು, ಯಾವುದು ಮಾಡಕ್ ಇವ್ರಿಗೆ ಯೋಗ್ಯತೆ ಇಲ್ಲ. ಇವಾಗ ಏನ್ ಮಾಡೋದು ಪಾಪ, ಅವರು ಬರೀ ಇವ್ರಿಗೆ ಮೆಚ್ಚಬೇಕಾಗಿರೋದು ಅದಾನಿ ಅಂಬಾನಿ ಅವ್ರಿಗೆ ಮೆಚ್ಚೋದ್ರಲ್ಲೇ ಇವ್ರ ಜೀವನ ಕಳೆದ್ಬಿಟ್ರು. 11 ವರ್ಷ ಕಳೆದ್ಬಿಟ್ರು. ಇವಾಗ ಇವ್ರ ಹತ್ರ ಯಾವ್ದು ಹೋಗ್ಬಿಟ್ಟು ನೋಡಿ ಕೆಲಸ ಮಾಡಿದ್ರೆ ಅವ್ರಿಗೆ ಒಂದು ತಾಕತ್ತು ಹಿಮ್ಮತ್ತು ಇರುತ್ತೆ. ಹೋಗ್ಬಿಟ್ಟು ನಾವ್ ಈ ಕೆಲಸ ಮಾಡಿದ್ವಿ ಇದ್ರ ಮೇಲೆ ಕೊಡಿ ಓಟು ಅಂತ ಕೇಳುವಂತ ತಾಕತ್ತು ಇರುತ್ತೆ. ಆ ಯೋಗ್ಯತೆ ಇಲ್ದಿದ್ದಾಗ ಈ ಅಡ್ಡದಾರಿ ಮತ್ತೆ ಅಡ್ಡದಾರಿ ಹಿಡ್ಕೋಬೇಕಾಗುತ್ತೆ. ಸೊ ಈ ಅಡ್ಡದಾರಿಗಳು ಹಿಡ್ಕೊಂಡು ಇವರು ಎಲೆಕ್ಷನ್ ಹೋಗುವಂತ ಮಾಡ್ತಿದ್ದಾರೆ. ಇದರಿಂದ ಯಾರಿಗೂ ಇಲ್ಲ, ನೀವ್ ಎಲೆಕ್ಷನ್ಗೆ ಇಲ್ಲ ಅಂತಂದ್ರೆ ಇದರಿಂದ ಯಾರಿಗೂ ಉಪಯೋಗ ಇದೆ ಹೇಳಿ? ಇದರಿಂದ ಸಾಮಾನ್ಯ ಜನಕ್ಕೆ ಇದಕ್ಕಿಂತ ಏನಾದ್ರು ಸಿಗ್ತಾ ಇದೆಯಾ? ಅಥವಾ ಮುಸಲ್ಮಾನರು ಬಂದ್ರು ಇವ್ರ ಹತ್ರ ಕೇಳಿದ್ರ? ಹಲಾಲು ಹಿಜಾಬು ಝಟ್ಕಾ ಅಂತ ಅಂದ್ಬಿಟ್ಟು ಮುಸಲ್ಮಾನರ ತುಳಿಯೋರ್ನೇ ನೋಡೋರು, ಮುಸಲ್ಮಾನ ಪಂಚರ್ ಹಾಕೋರು ಅಂತ ಹೇಳೋರು ಇವರು. ಇವಾಗ ಇವ್ರಿಗೆ ಮುಸಲ್ಮಾನರ ಬಗ್ಗೆ ಕಾಳಜಿ ಬಂದ್ಬಿಟ್ಟಿದ್ಯಾ ಇವ್ರಿಗೆ? ಈ ತರ ಎಲ್ಲ ಮಾಡ್ಕೊಂಡು ಮುಸಲ್ಮಾನರನ್ನ ಪಂಚರ್ ಹಾಕೋ ಸ್ಥಿತಿಯಲ್ಲ ಇಟ್ಬಿಟ್ಟಿದ್ದಾರೆ ಅಂತ ಮೋದಿ ಅವರು ಮಾತಾಡ್ತಾ ಇದ್ರು. ಮುಸ್ಲಿಂ ಸಮುದಾಯದಲ್ಲಿ ಬರೀ ಆ ಜನಗಳನ್ನ ಬಳಸ್ಕೊಂಡು ಬರೀ ಪಂಚರ್ ಹಾಕೋ ಸ್ಥಿತಿಯಲ್ಲಿ ಅವ್ರು ಇಟ್ಬಿಟ್ಟಿದ್ದಾರೆ ಅಂತ ಮೋದಿ ಅವರು ಮಾತಾಡಿದ್ರು ಮೊನ್ನೆ. ಹೌದು, ದೇವಸ್ಥಾನದ ಎಲ್ಲಾ ಹಣಗಳು, ಇಷ್ಟೊಂದೆಲ್ಲ ಹಣಗಳು, ದೇವಸ್ಥಾನದ ಹಣಗಳನ್ನ ಕೌಂಟ್ ಮಾಡ್ಬೇಕು ಅಂತಂದ್ರೆ ಸರದಿ ಸಾಲು ಜನರನ್ನ ಕೂರಿಸ್ಬಿಟ್ಟು ಇದ್ ಮಾಡ್ತಾರೆ. ದೇವಸ್ಥಾನಗಳಲ್ಲಿ ಎಷ್ಟು ಆಸ್ತಿ ಇದೆ ಲೆಕ್ಕ ಹಾಕಕ್ ಹೋದ್ರೆ ಬರೀ ಸೌತ್ ಇಂಡಿಯಾದ ಇದ್ರಲ್ಲೇನೆ ವಕ್ಕಿಂತ ಜಾಸ್ತಿ ಆಸ್ತಿ ಇದೆ. ಅದನ್ನೆಲ್ಲ ಇವರು ಎತ್ತಿ ಎಲ್ಲ ಜನರಿಗೆಲ್ಲ ಉದ್ಧಾರ ಮಾಡ್ಬಿಟ್ಟಿದಾರ? ಇಲ್ಲ, ದೃಢೀಕರಣ ಮಾಡೋದು ಇವರು ಎಲೆಕ್ಷನ್ ಗೋಸ್ಕರ ಮಾತ್ರ ಮಾಡೋದು. ಅದನ್ನ ಬಿಟ್ರೆ ವಿನಃ ಇವಾಗ ನೋಡಿ ಜನರಿಗೆ ಹಿಂಸೆ ಕೊಡೋದು. ಇದೇ ವಕ್ಫ್ ಬಿಲ್ ತಂದಿದ್ದಾರೆ ಜನರಿಗೆ. ಇವಾಗ ನೋಡಿ ವೆಸ್ಟ್ ಬೆಂಗಾಲ್ ನೋಡಿದ್ರಿ ಅಲ್ವಾ, ಅಲ್ಲೇ ಕ್ಲಿಯರ್ ಆಗಿ ಗೊತ್ತಾಯ್ತು ಯಾರ್ಯಾರೋ ಹೊರಗಡೆಯಿಂದ ಜನರನ್ನ ಕರ್ಸಿ ನಾನ್ ಮುಸ್ಲಿಮ್ಸ್ ಗಳಿಗೆಲ್ಲ ಟೋಪಿ ಹಾಕಿ ಕಳಿಸಿ ದಂಗೆಗಳನ್ನ ಮಾಡಿಸಿ ಅಲ್ಲಿ ಶಾಂತಿಯನ್ನ ಕದಡಿ. ಯಾರು ಟೋಪಿ ಹಾಕ್ಸಿದ್ಯಾರು? ಮುಸ್ಲಿಂ ಅಲ್ದವ್ರಿಗೂ ಇವಾಗ ಅದು ತನಿಖೆ ಮಾಡಿ ಗೊತ್ತಾಗ್ಬೇಕು ಯಾರು ಮಾಡಿದ್ದಾರೆ ಅಂತ. ಯಾರು ಸ್ವಇಚ್ಛೆಯಿಂದಂತೂ ಬಂದಿರಕ್ ಸಾಧ್ಯ ಇಲ್ಲ. ಹುಡುಗರು ಹಿಡಿದು ವಿಡಿಯೋ ಇಷ್ಟೊಂದೆಲ್ಲ ವಿಡಿಯೋಸ್ಗಳು ಹೊರಗ್ ಬಂದಿದೆ, ಅವ್ರನ್ನೆಲ್ಲ ಎನ್ಕ್ವೈರಿ ಮಾಡ್ತಾರೆ. ನಿಮ್ ಹೆಸರು ನಿಮಿಷ ವಿಜಯ್ ಅವ್ರು ಕೇಳ್ಬಿಡ್ತೀನಿ. ಈಗ ವಿಜಯ್ ಅವರು ಬೇಕಾದಷ್ಟು ಆರೋಪವನ್ನು ಮಾಡ್ತಾ ಇದ್ದಾರೆ. ಇವರಿಗೆ ಏನು ಇಶ್ಯೂ ಇಲ್ಲದಾಗ ಇಂಥ ಕೆಲಸ ಮಾಡಿಬಿಡ್ತಾರೆ ಇವರು. NRC ಮಾಡಕ್ಕೆ ಹೊರಟ್ರು, ಇನ್ನೊಂದಾಯಿತು ಮತ್ತೊಂದಾಯಿತು, ಈಗ ವಕ್ಫನ್ ಹಿಡ್ಕೊಂಡ್ರು. ಅಭಿವೃದ್ಧಿ ಮಾಡಿ ಓಟ್ ಕೇಳೋಕ್ಕಾಗಲ್ಲ ಇವ್ರಿಗೆ. ಅದಕ್ಕಿಂತ ಅಡ್ಡದಾರಿ ಹಿಡ್ಕೊಂಡು ಬಂದು ಒಂಥರ ಒಂದೊಂದಷ್ಟು ಅಪೀಸ್ಮೆಂಟು, ಹಿಂದೂ ಮತಗಳ ಓಲೈಕೆ, ಹಿಂದೂ ಜನಗಳ ಓಲೈಕೆ ನಾವೇನೋ ಮಾಡ್ತಾ ಇದ್ದೀವಿ ಅಂತೇಳಿ, ಇದು ಬಿಟ್ಟು ಬೇರೆ ದಾರಿ ಇಲ್ಲ ಅಂತ ಸೀಮಾ ಕೌಸರ್ ಮೇಡಮ್ ಅಂಡ್ ಮುದಫೀರ್ ರೆಹಮಾನ್ ಅವರ ಆಶಯ. ಅದು ಆ ಥರ ಮಾತಿನ ಆಶಯ, ಸಾರಾಂಶ. ರಮಕಾಂತ್, ಈ ಕಾರ್ಯಕ್ರಮದ ಫಸ್ಟ್ 4 ನಿಮಿಷ ನೀವು ಮಾತಾಡಿದಾರಲ್ಲ, ಆ 4 ನಿಮಿಷದ ವಿಡಿಯೋನ ಅವ್ರಿಗೆ ತಕ್ಷಣನೇ ನಿಮ್ಮ ಪ್ರೊಡ್ಯೂಸರ್ ಹೇಳ್ಬಿಟ್ಟು ಅವ್ರಿಗೆ ಕೊಡಿ ಆ ವಿಡಿಯೋ. 4 ನಿಮಿಷ ಇದೆ. ಆ 4 ನಿಮಿಷದಲ್ಲಿ ಈ ವಕ್ಫ್ ತಿದ್ದುಪಡಿದು ಏನೇನು ಉಪಯೋಗ ಆಗಿದೆ ಅಂತ ನೀವು ಉಲ್ಲೇಖ ಮಾಡಿದ್ರಲ್ಲ, ಆ 4 ನಿಮಿಷದ್ದು ಆ 4 ನಿಮಿಷ ಕೊಡ್ತು ಅಂತಂದ್ರೆ ಅವ್ರ ಆ ವಿಡಿಯೋನ ಓದಿದ್ರೆ ಅವ್ರು ಇವತ್ತೆಲ್ಲ ಈ ತರದೆಲ್ಲ ಈ ಅಸಭ್ಯವಾದ ಮಾತು ಹೇಳ್ತಾ ಇದಾರಲ್ಲ ಇವರಿಬ್ರು, ಅದು ಯಾವುದೂ ಮಾತಾಡಲ್ಲ.
ಆಯ್ತಾ? ಸಾರಿ ಇಂಟರಪ್ಟ್ ಮಾಡ್ತಾ ಇರಿ, 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 ಇದ್ದೀನಿ. ಒಂದು ನಿಮಿಷ. ಅವ್ರದಾದ್ಮೇಲೆ ಮಾತಾಡ್ತೀನಿ ಮೇಡಮ್. ಇರಿ. ಸಿನಿಮಾ ಮೇಡಮ್ ಅವ್ರದಾಗ್ಬಿಡಿ ಮಾತಾಡಿಸ್ತೀನಿ. ಯಾಕೆಂದ್ರೆ ಈಗ ನೀವು ದೂರ ಇದ್ದೀರಲ್ಲ, ಒಟ್ಟಿಗೆ ಕ್ಲಾಶ್ ಆಗುತ್ತೆ, ಆಡಿಯೋ ಕ್ಲಾಶ್ ಆಗುತ್ತೆ. ಒಂದು ನಿಮಿಷ ನೋಡಿ, ನೀವು ಈ ವಕ್ಫ್ ಮಾಡಿ ಸರ್ ಮುದಾಫಿರ್ ಸರ್ ನಾನು ನಿಮ್ಗೆ ಅವಕಾಶ ಕೊಡ್ತೀನಿ. ಮುದಾಫಿರ್ ಸರ್ ನೀವು ಮಾತಾಡ್ಬೇಕಾದ್ರೆ ಅವ್ರು ಅಲೋ ಮಾಡಿಲ್ಲ, ನಾನು ಅವ್ರು ಮಾತಾಡುವುದಿಲ್ಲ. ಅವ್ರ ಮಾತ್ರ ಕೇಳಿಸ್ಕೊಳ್ಳಿ, ಆಮೇಲೆ ಅದಕ್ಕೆ ಪಾಯಿಂಟ್ ಕೌಂಟರ್ ಕೊಡ್ಬೋದು ನೀವು ಆ 4 ನಿಮಿಷದ ವಿಡಿಯೋ ಆಯ್ತು. ಇವ್ರು ಯಾವುದೇ ವಕ್ಫ್ ತಿದ್ದುಪಡಿಗೆ ಯಾವುದೇ ಅವರ ವಿರುದ್ಧ ಮಾತಾಡಕ್ಕೆ ಹೋಗಲ್ಲ. ಯಾಕಂದ್ರೆ ಈ ವಕ್ಫ್ ತಿದ್ದುಪಡಿ ಆಗಿರೋದು ಮುಸ್ಲಿಮರ ಒಂದು ಅಭಿವೃದ್ಧಿಗೋಸ್ಕರ ಅರ್ಜಿ ಹಾಕಿದ್ವಾ ನಾವು ಅಂದ್ರೆ ನಾವು ಅರ್ಜಿ ಹಾಕಿದ್ವಿ ಅಂದ್ರೆ ನಿಮ್ಮ ಹತ್ರ ಬಂದ್ಬಿಟ್ಟು ವಕ್ಫದಲ್ಲಿ ಪ್ರಾಬ್ಲಮ್ ಮಾಡ್ಬಿಟ್ಟಿದೆ. ಆಮೇಲೆ ಮಾಣಿಪಾಡಿ ವರದಿ ನೆಟ್ಗಾಗ್ಲಿಲ್ಲ, ಏನ್ ಕನ್ಕ್ಲೂಷನ್ ಆಯ್ತು, ಎಷ್ಟು ಜನ ಜೈಲ್ಗೆ ಹಾಕಿದ್ರಿ ಅಂತ ಕೇಳಿದ್ರು ಅವರು. ವಕ್ಫ್ ತಿದ್ದುಪಡಿನ ಉಮೀದ್ ಅಂತ ಕರೆದಿದ್ದಾರೆ. ಉಮೀದ್ ಅಂತಂದ್ರೆ ಭರವಸೆ. ಅವ್ರಿಗೆ ಹಿಂದಿಲೇ ಹೇಳ್ತಾನೆ, ಉಮೀದ್ ಅಂತಂದ್ರೆ ಭರವಸೆ. ಅಬ್ರಿವೇಷನ್ ಇದೆ, ಯೂನಿಫೈಡ್ ವಕ್ಫ್ ಮ್ಯಾನೇಜ್ಮೆಂಟ್ ಎಂಪವರ್ಮೆಂಟ್ ಎಫಿಷಿಯನ್ಸಿ ಡೆವಲಪ್ಮೆಂಟ್ ಅಂತ. ನೀವು ಇದಿಷ್ಟು ಕೂಲಂಕುಷವಾಗಿ ನೀವು ಇದನ್ನ ನೋಡ್ತು ಅಂತಂದ್ರೆ ಯಾವ ತರ ಮಾಡಿದ ಅಂತಂದ್ರೆ ಮೊದಲು ಏನಾಗ್ತಾ ಇತ್ತು, ಇರೋಬ್ಬರ ಆಸ್ತಿನೆಲ್ಲ ವಕ್ಫ್ ಆಸ್ತಿ ಅಂತ ಹೇಳ್ಕೊಂಡು ನಂದು ಅಂತ ತಿರ್ಗಾಕೊಂಡು ಹೋಗ್ಬೋದಾಗಿತ್ತು. ಇವತ್ತು ಆ ಸೆಕ್ಷನ್ ಅದಕ್ಕೆ ಬ್ರೇಕ್ ಹಾಕಿದ್ದಾರೆ. ಸೆಕ್ಷನ್ 40 ಅನ್ನೋದು ತೆಗೆದು ಹಾಕಿದ್ದಾರೆ. ಇವಾಗ ಅಕಸ್ಮಾತ್ ನಿಮ್ದು ಅಂತ ಹೇಳಕ್ ಆಗಲ್ಲ. ಇದು ಅವ್ರಿಗೆ ಒಂದು ಹೊಡೆತ ಬಿದ್ದಿದೆ. ಮುಸ್ಲಿಮರು ಯಾವ ತರ ಹೇಳ್ಕೊಂಡ್ ಬರ್ತಾ ಇದಾರೋ, ಇವತ್ತಿನ ದಿವಸ ಈ ವಕ್ಫ್ ಅಮೆಂಡ್ಮೆಂಟ್ ಇದರದ್ದು ವಿರುದ್ಧವಾಗಿ ಹೋರಾಡ ಅದನ್ನ ಯಾರ್ಯಾರು ಇದನ್ನ ಮಾಡ್ತಾ ಇದಾರೋ, ವಿರುದ್ಧ ಹೋಗ್ತಾ ಇದಾರೋ ಅವ್ರು ಯಾರು? ಟಾಪ್ ಕ್ಲಾಸ್ ಮುಸ್ಲಿಮ್ಸ್ ಮಾತ್ರ ಅಷ್ಟೇ. ಬಡ ಮುಸ್ಲಿಮ್ಸ್ ಅವರು ಇವತ್ತು ಯಾವುದೇ ಬಗ್ಗೆ ಇದ್ರ ಬಗ್ಗೆ ಹೋರಾಟ ಮಾಡ್ತಾ ಇಲ್ಲ. ಅದು ಅಲ್ದೇನೆ ನೀವು ನಿನ್ನೆ ದಿವಸ ಬೋರಾ ಕಮ್ಯುನಿಟಿ ಅವರು, ಮೈನಾರಿಟಿ ಆಗಿರುವಂತ ಬೋರಾ ಕಮ್ಯುನಿಟಿ ಅವರು ಈ ವಕ್ಫ್ ತಿದ್ದುಪಡಿಗೆ ಸಂತೋಷ ವ್ಯಕ್ತಪಡಿಸಿ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದ್ದಾರೆ. ಇನ್ನೊಂದು ಎಕ್ಸಾಂಪಲ್, ಇನ್ನೊಂದು ಉದಾಹರಣೆ, ಕೇರಳ ಕ್ಯಾಥೋಲಿಕ್ ಚರ್ಚ್ ಅವರು ನೀವು ಇದನ್ನ ವಕ್ಫ್ ತಿದ್ದುಪಡಿನ ಮಾಡಿ ಅಂತ ಸರ್ಕಾರನ ಕೇಳಿಕೊಂಡು ರೆಪ್ರೆಸೆಂಟೇಷನ್ ಕೊಟ್ಟು ಎಷ್ಟು ಸಾವಿರ ಲೆಟರ್ ಕೊಟ್ಟಿದ್ದಾರೆ. ಕ್ಯಾಥೋಲಿಕರಿಗೆ ವಕ್ಫ್ ಆಸ್ತಿ ಕೆಲಸ ಅಂತ ಇದ್ರಲ್ಲಿ ಗೊತ್ತಾಗತ್ತೆ ಕೇರಳ ಅಲ್ಲಿ ವಕ್ಫ್ ಆಸ್ತಿ ಯಾವ ತರ ಪ್ರಭಾವ ಬೀರಿದ್ರು ಅಂತ ಅವ್ರಿಗೆ ಗೊತ್ತಾಗತ್ತೆ. ಯಾಕಂದ್ರೆ ಅವ್ರು ಕ್ರಿಶ್ಚಿಯನ್ಸ್ ಅವರನ್ನೇ ಹೋಗಿ ಕೇಳ್ಕೊಂಡಿರ್ಬೇಕಾದ್ರೆ ಇದ್ರಲ್ಲೇ ಗೊತ್ತಾಗತ್ತೆ ವಕ್ಫ್ ಆಸ್ತಿನ ಯಾವ ತರ ದುರುಪಯೋಗ ಮಾಡ್ತಾ ಇದ್ರು ಅಂತ. ಅದ್ರ ಜೊತೆಗೇನೆ ಇವಾಗ ನೀವು ಈ ವಕ್ಫ್ ಆಸ್ತಿ ಎಲ್ಲ ವಂಶಿ ಅಂತ ಪೋರ್ಟಲ್ ಇದೆಯಲ್ಲ, ನೀವು ಆ ವಂಶಿ ಪೋರ್ಟಲ್ ನ ತೆಗೆದು ನೋಡಿ. ಅದರಲ್ಲಿ ಇವತ್ತು 58,890 ಅದರಲ್ಲಿ ಲಿಟಿಗೇಷನ್ಸ್ ಇರುವಂತ ಎಂಕ್ರೋಚ್ಮೆಂಟ್ ಆಗಿರುವಂತ ಪ್ರಾಪರ್ಟಿ 58,890 ಪ್ರಾಪರ್ಟೀಸ್ ಎಂಕ್ರೋಚ್ ಆಗಿರುವಂತದ್ದು. ಅದರಲ್ಲಿ ಲಿಟಿಗೇಷನ್ ಇರೋದು 31,999. ಆಯ್ತಾ? ಇಷ್ಟೆಲ್ಲ ಆಗಿರ್ಬೇಕಾದ್ರೆ, ಎಂಕ್ರೋಚ್ ಎಲ್ಲ ಮಾಡಿರ್ಬೇಕಾದ್ರೆ ನೀವು ಹೆಂಗ್ ಮಾಡಕ್ಕಾಗತ್ತೆ? ಇದನ್ನ ನಾವು ಟ್ರಾನ್ಸ್ಪರೆನ್ಸಿ ತಂದಿದೀವಿ. ಆಮೇಲೆ ಮೊದಲು ಏನಿತ್ತು, ಈ ಯಾವಾಗ ಕಾಂಗ್ರೆಸ್ಗೆ ನಾವು 2014 ಬರಲ್ಲ ಅಂತ ಗೊತ್ತಾಯ್ತು, ರಾತ್ರಿ 2013 ಈ ಕಾಯ್ದೆ ವಾಪಸ್ ಇದು ತಂದುವಾಗ, ಈ ತರದ ತಂದುವಾಗ ಮೊದಲು ಏನ್ ಮಾಡ್ತಾ ಇದ್ರು, ವಕ್ಫ್ ಒನ್ಸ್ ಎ ವಕ್ ಆಲ್ವೇಸ್ ಎ ವಕ್ಫ್ ಅಂತ ತಂದ್ರಲ್ಲ. ನನ್ನ ಆಸ್ತಿ ಓಕೆ, ಇದು ನನ್ನ ಆಸ್ತಿ ಅಂತ ಹೇಳ್ಕೊಂಡ್ಬಿಡೋರು ವಕ್ಫ್. ಅದನ್ನ ಪ್ರೂವ್ ಮಾಡೋದು ಓನರ್ಸ್ ಯಾರಿಗಿರ್ತಾ ಇತ್ತು? ಓನರ್ಶಿಪ್ ಯಾರು ಕಳ್ಕಣ್ಣೋ ಅವನಿಗೆ ಇರ್ಬೇಕಾಗಿತ್ತು. ಅವನಿಗೆ ಓನರ್ಶಿಪ್ ಅವನಿಗೆ ಕೊಡ್ಬೇಕಾಯ್ತು. ಯಾರಿಗೆ? ವಕ್ಫ್ ಟ್ರೈಬ್ಯುನಲ್ ಹೋಗ್ಬಿಟ್ಟು ಇದು ನನ್ನ ಆಸ್ತಿ, ನಾನು ಡಾಕ್ಯುಮೆಂಟ್ಸ್ ನೋಡಿ ಅದಕ್ಕೆ ಎಷ್ಟು ಕಾಲಾವಕಾಶ ಕೊಟ್ಟಿದ್ರು? 1 ವರ್ಷ ಕಾಲಾವಕಾಶ ಇತ್ತು. ಅದಕ್ಕೆ 1 ವರ್ಷದಲ್ಲಿ ಕಾಲಾವಕಾಶ ನೀವು ಪ್ರೂವ್ ಮಾಡಲಿಲ್ಲ ಅಂತಂದ್ರೆ ಅದು ವಕ್ಫ್ ಆಸ್ತಿ ಆಗಿರೋದು. ಇಷ್ಟೆಲ್ಲ ನೀವು ನ್ಯೂನತೆಗಳು ಇಟ್ಕೊಂಡು ನಾವು ಅದನ್ನ ಟ್ರಾನ್ಸ್ಪರೆನ್ಸಿ ಅಂತ ತಂದುವಾಗ ನೀವ್ಯಾಕೆ ಅದಕ್ಕೆ ವಿರುದ್ಧ ಮಾಡ್ತಾ ಇದ್ದೀರಾ? ವಿಜಯ್